ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಶಾವಿಗೆ ಪಾಯಸ ಯಾವ ಥರ ತುಂಬ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಿಮಗೆ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಶಾವಿಗೆಗೆ 2 ಸ್ಪೂನ್ ತುಪ್ಪ ಸಾಕು. ಇವಾಗ 3/4 ಕಪ್ಪಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 3/4 ಕಪ್ಪು ಶಾವಿಗೆ ಮತ್ತು 1 ಲವಂಗ ಹಾಕ್ಕೊಳ್ಳಿ ಸಾಕು. ಲವಂಗ ಏನಕ್ಕೆ ಅಂದರೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಶಾವಿಗೆ ಪಾಯಸ. ಲವಂಗದ ಜೊತೆ ಶಾವಿಗೆನ ಫ್ರೈ ಮಾಡಿದ್ರೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಪಾಯಸ. ಇವಾಗ ಇದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೇ ನಾನು ಕ್ಯಾಶ್ಯೂಸ್ ಹಾಕ್ಕೊಳ್ತೀನಿ. ಹಂಗಾಗಿ ಫಸ್ಟ್ 30 ಸೆಕೆಂಡ್ಸ್ ಶಾವಿಗೆನ ಫ್ರೈ ಮಾಡಿ ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕದು. ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿನ ಸಪ್ರೇಟ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇದನ್ನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಇದ್ರ ಜೊತೆನೇ ಫ್ರೈ ಮಾಡಿ. ಇದೇ ಮೆಥಡ್ ಫಾಲೋ ಮಾಡಿ ಟ್ರೈ ಮಾಡಿ, ನೀವು ತುಂಬ ಈಸಿಯಾಗಿ ಬೇಗ ಶಾವಿಗೆ ಪಾಯಸನ ರೆಡಿ ಮಾಡ್ಬೋದು. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಏಕೆಂದರೆ ಶಾವಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನಿಮಗೆ ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಅಂತ ಸಿಗುತ್ತೆ, ಅದು ಬೇಡ, ಅದು ತೊಗೋಬೇಡಿ. ನಾರ್ಮಲ್ ಶಾವಿಗೆ ತೊಗೊಂಡು ಟ್ರೈ ಮಾಡಿ. ನಾವೇ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಶಾವಿಗೆನ, ನಿಮಗೆ ಗೋಡಂಬಿ ಮತ್ತು ಶಾವಿಗೆ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಶಾವಿಗೆ ಫ್ರೈ ಆಗಿರುತ್ತೆ. ಫ್ರೈ ಆದಾಗ ನಿಮಗೆ ಗೊತ್ತಾಗುತ್ತೆ. ನಾನಿವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಶಾವಿಗೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಜಾಸ್ತಿನೂ ನೀರು ಹಾಕಬಾರ್ದು. ಶಾವಿಗೆ ಪಾಯಸ ನೀರು ಥರ ಆಗುತ್ತೆ, ಪಾಯಸ ಚೆನ್ನಾಗಿ ಬರೋದಿಲ್ಲ. ಶಾವಿಗೆ ಮುಳುಗೋವಷ್ಟು ಹಾಕ್ಕೊಳ್ಳಿ. ನಾನು ಏನಕ್ಕೆ ನೀರಲ್ಲಿ ಶಾವಿಗೆ ಬೇಯಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಹಾಲು ಹಾಕ್ತಾರಲ್ವಾ, ಬಟ್ ನೀವು ಇದು ಒಂದು ಟಿಪ್ ನೆನ್ಪಿಟ್ಕೊಳ್ಳಿ. ನೀರು ಹಾಕಿ ಬೇಯಿಸೋದ್ರಿಂದ ಶಾವಿಗೆ ಪಾಯಸ ನೀವು ಎಷ್ಟೊತ್ತಿಟ್ರೂ ಗಟ್ಟಿ ಆಗೋಲ್ಲ. ನೀವು ಮಾರ್ನಿಂಗ್ ಮಾಡಿ ಈವ್ನಿಂಗ್ವರೆಗೂ ಇಟ್ಟರೂ ಕೂಡ ಶಾವಿಗೆ ಪಾಯಸ ಗಟ್ಟಿ ಆಗೋದಿಲ್ಲ. ನೀವು ಹಾಲು ಹಾಕಿ ಬೇಯಿಸಿ, ಹಾಲಲ್ಲೇ ಬೇಯಿಸಿ ಶಾವಿಗೆ ಪಾಯಸ ಮಾಡಿಬಿಟ್ರೆ ಅದು ನೀವು ಪ್ರಿಪೇರ್ ಮಾಡಿ ಒಂದು 30 ಮಿನಿಟ್ಸ್ ಟು 1 ಅವರ್ ಇಟ್ರೇ ನಿಮಗೆ ಪಾಯಸ ಗಟ್ಟಿಯಾಗಿಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೀವು ಈ ಮೆಥಡ್ ಫಾಲೋ ಮಾಡಿ ಟ್ರೈ ಮಾಡಿ, ನೀವು ಎಷ್ಟೊತ್ತು ಪಾಯಸ ಇಟ್ರೂ ಗಟ್ಟಿ ಆಗೋಲ್ಲ. ನೋಡಿ, ಇವಾಗ ಶಾವಿಗೆ ಬೆಂದಿದೆ, ಬೇಗ ಬೆಂದ್ಬಿಡುತ್ತೆ ಶಾವಿಗೆ ಬೆಂದಿದೆ. ಇವಾಗ ನಿಮ್ಗೆ ಗೊತ್ತಾಗುತ್ತೆ, ನೀರು ಡ್ರೈ ಆಗಿ ಶಾವಿಗೆ ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ಶಾವಿಗೆನ ಕೈಯಲ್ಲಿ ಟಚ್ ಮಾಡಿ ನೋಡಿ, ಬೆಂದಿರುತ್ತೆ. ಇವಾಗ ನಾನು 400 ml ಅಷ್ಟು ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅರ್ಧ ಲೀಟ್ರ್ ನಾನು ತೊಗೊಂಡಿರೋ ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು ತುಂಬ ಜಾಸ್ತಿ ಆಗುತ್ತೆ, ಅದಕ್ಕೆ 400 ml ಅಷ್ಟು ಹಾಕ್ಕೊಳ್ಳಿ. ನಾನು 3/4 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಲ್ವಾ, ಅದಕ್ಕೆ ನಿಮಗೆ ಅರ್ಧ ಲೀಟ್ರು ಹಾಲು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು 1 ಕಪ್ ಫುಲ್ ತೊಗೊಂಡ್ರೆ ಅರ್ಧ ಲೀಟ್ರ್ ಫುಲ್ ಹಾಲು ಹಾಕ್ಕೊಳ್ಳಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1-2 ಕುದಿ ಬರೋವಷ್ಟು ಬೇಯಿಸ್ಬೇಕು, ಅಷ್ಟೇ ಸಾಕು. ಜಾಸ್ತಿ ಬೇಯಿಸೋದೇನು ಬೇಡ. ಹಾಲಲ್ಲಿ 2 ಕುದಿ ಬಂದರೆ ಸಾಕು. ನಾನು ನಾರ್ಮಲ್ ಮಿಲ್ಕೇ ತೊಗೊಂಡಿದ್ದೀನಿ. ಕಾಯಿಸಿರೋ ಹಾಲೇನು ಬೇಡ, ನಾರ್ಮಲ್ ಹಾಲೇ ತೊಗೊಳ್ಳಿ. ಇವಾಗ ಯಾವ ಬೌಲಲ್ಲಿ ಶಾವಿಗೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ. ಜಾಸ್ತಿ ಸಕ್ಕರೆ ಬೇಡ, ತುಂಬ ಸ್ವೀಟ್ ಅನಿಸುತ್ತೆ. ನಿಮಗೆ ತುಂಬ ಸ್ವೀಟ್ ಇಷ್ಟಪಡೋರು ನೀವು 3/4 ಕಪ್ ಶಾವಿಗೆ ತೊಗೊಂಡಿದ್ರಿ ಅಲ್ವಾ, 3/4 ಕಪ್ಪೇ ಸಕ್ಕರೆ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಿ. 1 ಕುದಿ ಕುದಿಸಿದ್ರೆ ಸಾಕು. ಇವಾಗಲೂ ಅಷ್ಟೇ, ಜಾಸ್ತಿ ಕುದಿಸೋದೇನು ಬೇಡ. 1 ಕುದಿ ಕುದ್ರೆ ನಾವಿವಾಗ ದ್ರಾಕ್ಷಿ ಹಾಕ್ಕೊಳ್ಬೇಕು. ದ್ರಾಕ್ಷಿ ಹಾಕ್ಕೊಂಡಿದ್ದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿ. ಕುದಿಯೋ ಹಾಲಿಗೆ ದ್ರಾಕ್ಷಿ ಹಾಕಿ ಕುದಿಸಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಟಿಪ್ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಹಾಕಿದ ತಕ್ಷಣ ಆಫ್ ಮಾಡಿ. ಇವಾಗ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಒಂದು 15 ಮಿನಿಟ್ಸ್ ಬಿಟ್ಬಿಡಿ, ಪಾಯಸ ರೆಡಿ ಆಗುತ್ತೆ. ನೋಡಿ, ನಾನು 15 ಮಿನಿಟ್ಸ್ ಆದಮೇಲೆ ತೋರಿಸ್ತೀನಿ. 15 ಮಿನಿಟ್ಸ್ ಆಗಿದೆ. ನೋಡಿ, ಪಾಯಸ ಎಷ್ಟು ಕ್ರೀಮಿಯಾಗಿ, ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ.
ನೀವು ಟ್ರೈ ಮಾಡಿ, ನೀವು ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂತಂತ. ನೋಡಿ ನಾನಿವಾಗ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.